ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ಬರೀಬೇಡ, ಕಣ್ಣಾರೆ ನೀನೇ ನೋಡ್ ಬರೀ, ಅದಕ್ಕೊಂದು ತೂಕ ಇರುತ್ತೆ. 7 ಸೀಟ್ ಅಲ್ಲ ಎಲ್ಲ ಬಂದಿರಾ? ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಬೆಂಗಳೂರಲ್ಲಿ ಸುಮಾರು 82 ವರ್ಷದ ಹಳೆಯ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡೋಕೆ ಅಂತ ಹೋಗ್ತಾ ಇದ್ದೀನಿ. ಆ ರೆಸ್ಟೋರೆಂಟೇ ವಿದ್ಯಾರ್ಥಿ ಭವನ್. ಇದು ಶುರುವಾಗಿದ್ದು ಹೆಂಗೆ ಅಂದ್ರೆ 1943ರಲ್ಲಿ ಆಚಾರ್ಯ ಪಾಠಶಾಲಾ ಪಬ್ಲಿಕ್ ಸ್ಕೂಲ್ ಮತ್ತೆ ನ್ಯಾಷನಲ್ ಕಾಲೇಜಲ್ಲಿ ಓದ್ತಿದ್ದ ಸ್ಟೂಡೆಂಟ್ಸ್ಗೆ ಗಾಂಧಿ ಬಸರಲ್ಲಿರೋ ಇನ್ನು ಬೇರೆ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ರಿಂದ ಆ ಟೈಮಲ್ಲಿ ಹೊಸದಾಗಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿದ್ದೆ ಈ ವಿದ್ಯಾರ್ಥಿ ಭವನ್. ಸೊ ನಾನಿವಾಗ ಹೋಗ್ತಿರೋ ಟೈಮ್ ಬಂದು ಎಕ್ಸಾಕ್ಟ್ 7:49 ಆಗಿದೆ. ಅದರಲ್ಲೂ ಇವತ್ತು ಗೌರ್ಮೆಂಟ್ ಹಾಲಿಡೇ ಬೇರೆ. ಸೊ ನಾರ್ಮಲ್ ಡೇಸ್ಗಿಂತ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲಿ ತುಂಬಾನೇ ಕ್ರೌಡ್ ಆಗಿರುತ್ತೆ. ಆದಷ್ಟು ಬೇಗ ಹೋಗಿ ಟೋಕನ್ ಇಸ್ಕೊಳ್ಳೋದು ಒಳ್ಳೇದು, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದಾದ್ರೂ ತಪ್ಪುತ್ತೆ. ಅಲ್ಲಿ ರೀಚ್ ಆಗಿ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆನೆ ಕ್ರೌಡ್ ಜಾಸ್ತಿ ಆಗ್ತಾನೆ ಹೋಯ್ತು. ಅಲ್ಲಿ ಪ್ರತಿ ಟೋಕನ್ಸ್ಗೂ 1 ಅವರ್ ಮೇಲೆ ವೆಯ್ಟ್ ಮಾಡ್ಲೇಬೇಕು. ಎಷ್ಟು ಬೇಗ ಟೋಕನ್ ತಗೊಂತೀವೋ ಅಷ್ಟು ವೆಯ್ಟ್ ಮಾಡೋ ತರ ಇರಲ್ಲ. ಇಲ್ಲಿ ಬಂದಿರೋ ಆಲ್ಮೋಸ್ಟ್ ಜನರಲ್ಲಿ ತುಂಬಾ ಫ್ಯಾಮಿಲಿನೇ ಇತ್ತು. ಅದ್ರಲ್ಲೂ ತುಂಬಾ ಸ್ಟೂಡೆಂಟ್ಸ್ ಗಳಿದ್ರು. ತುಂಬಾ ಹೊತ್ತು ವೇಟಿಂಗ್ ಅಲ್ಲಿ ಇದ್ರು, ವೆಯ್ಟ್ ಮಾಡ್ತಾನೆ ಇದ್ರು. ಅದ್ರಲ್ಲೂ ಈ ಕ್ರೌಡ್ ಅಲ್ಲಿ ತುಂಬಾ ಜನ ಇನ್ನೂ ಆಡ್ ಆಗ್ತಾನೆ ಇದ್ರು. ರೆಸ್ಟೋರೆಂಟ್ ಇಂದ ಹೊರಗಡೆ ಬರೋಕ್ಕೂ ಜಾಗ ಇರ್ಲಿಲ್ಲ, ಅಷ್ಟು ಕ್ರೌಡ್ ಆಗಿತ್ತು. ಸೊ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ಜನ ಕಮ್ಮಿ ಆಗ್ತಿದ್ದಂಗೆನೆ ನಾನು ಹೋಗಿ ಟೋಕನ್ ನ ತಗೊಂಡೆ. ನನ್ನ ಟೋಕನ್ ನಂಬರ್ ಬಂದ್ಬಿಟ್ಟು H14 ಅಂತ ಇತ್ತು. ಸೊ ಆಲ್ಮೋಸ್ಟ್ ನಾನು 45 ಮಿನಿಟ್ಸ್ 1 ಅವರ್ ವೇಟ್ ಮಾಡ್ಲೇಬೇಕು ಅಂತ ಅವ್ರು ಹೇಳಿದ್ರು. ಟೋಕನ್ ನಂಬರ್ ಯಾವುದು? ರೆಡಿ ಆಗುತ್ತೆ. ಕರೀತಿ ಇಲ್ಲ ಅವ್ರು 7 ಸೀಟ್ ಅಲ್ಲ ಕರೀತಿ ಎಲ್ಲ ಬಂದಿರಾ? ಎಲ್ಲರೂ ಬಂದಿದ್ದಾರೆ. ಟೋಕನ್ ತಗೊಳ್ಳಿ, 1 ಅವರ್ ವೇಟಿಂಗ್ ಇದೆ. E20 E21 ಯಾರೋ ಸಿಂಗಲ್ ಇದ್ದೀರಾ? ಸಿಂಗಲ್. ಈಗ ಜಿ ಗ್ರೂಪ್ ಅವ್ರದ್ದು ಟೋಕನ್ ನಂಬರ್ ಸ್ಟಾರ್ಟ್ ಆಗಿತ್ತು. ನಮಗೆ 1 ಅವರ್ ಅಂತ ಹೇಳಿದ್ರು, ಬಟ್ ಅದಕ್ಕಿಂತ ಜಾಸ್ತಿನೇ ಆಗಿತ್ತು. ನೆಕ್ಸ್ಟ್ ಗ್ರೂಪ್ ನಮ್ದಿರೋದ್ರಿಂದ ನಮಗೆ ಹಿಂದೆ ಇರೋಕೆ ಅಂತ ಹೇಳಿದ್ರು. ಸೊ ಅಲ್ಲೇ ವೇಟ್ ಮಾಡ್ಕೊಂಡು ನಿಂತಿದ್ವಿ. ಆದ್ರೂ ಜನ ಬರೋದನ್ನ ನಿಲ್ಸೇ ಇಲ್ಲ. ಜನ ತುಂಬಾನೇ ಬರ್ತಿದ್ರು. ಆಲ್ಮೋಸ್ಟ್ ನಾವು 1.5 ಅವರ್ ವೇಟ್ ಮಾಡ್ದಂಗೆ ಆಯ್ತು. ಕೊನೆಗೂ ನಮ್ಮ ಟೋಕನ್ ನಂಬರ್ ಬಂತು. ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಒಂದು ಸೀಟು ಖಾಲಿ ಇರ್ಲಿಲ್ಲ, ಎಲ್ಲಾನು ಫಿಲ್ ಆಗಿತ್ತು. ಸೊ ನಾನು ಫಸ್ಟ್ ಇಲ್ಲಿ ಟ್ರೈ ಮಾಡಿದ್ದು ಕೇಸರಿ ಬಾತ್ ಮತ್ತೆ ಖಾರ ಬಾತ್. ಕೇಸರಿ ಬಾತ್ ಅಂತೂ ಫುಲ್ ಸಾಫ್ಟ್ ಆಗಿತ್ತು, ಟೇಸ್ಟ್ ಅಲ್ಲೂ ಪರ್ಫೆಕ್ಟ್ ಆಗಿತ್ತು. ಓವರ್ ಸ್ವೀಟ್ ಆಗಿ ಏನು ಇರಲಿಲ್ಲ, ಬ್ಯಾಲೆನ್ಸ್ ಆಗಿತ್ತು. ಖಾರ ಬಾತು ಅಷ್ಟೇ, ಎಲ್ಲ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿತ್ತು. ನಾನಿಲ್ಲಿ ನೆಕ್ಸ್ಟ್ ಟ್ರೈ ಮಾಡಿದ್ದು ಉದ್ದಿನ ವಡೆ. ಇದೇನು ಹೇಳ್ಕೊಳ್ಳೋ ತರ ಅಂತದ್ದು ಏನಿಲ್ಲ, ಸೇಮ್ ರೆಗ್ಯುಲರ್ ಆಗಿ ವಡೆ ತಿನ್ನೋ ತರನೇ ಇತ್ತು. ಬಟ್ ಏನಂದ್ರೆ ಚಟ್ನಿ ಫ್ಲೇವರ್ ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಸೊ ಇದೆಲ್ಲ ಆದ್ಮೇಲೆ ನಾವು ಲಾಸ್ಟ್ ಟ್ರೈ ಮಾಡಿದ್ದು ಮಸಾಲೆ ದೋಸೆನ ಸರ್ವಿಂಗ್ ಮಾಡೋ ರೀತಿನೇ ಒಂಥರ ಐಕಾನಿಕ್ ಆಗಿರುತ್ತೆ.
ದೋಸೆನ ಮುರಿತಿದ್ದಂಗೆನೆ ಅದರಲ್ಲಿರೋ ರಿಚ್ ಆಗಿರೋ ಗೀನ ನಾವು ನೋಡ್ಬೋದು. ಅದರಲ್ಲೂ ದೋಸೆ ಮಾತ್ರ ತುಂಬಾನೇ ಕ್ರಂಚಿ ಆಗಿತ್ತು. ಮತ್ತೆ ಚಟ್ನಿ ಬಗ್ಗೆ ಅಂತೂ ಹೇಳೋದೇ ಬೇಡ, ಅಲ್ಟಿಮೇಟ್ ಆಗಿತ್ತು. ಅವಾಗಲೇ ಹೇಳ್ದಂಗೆ ಚಟ್ನಿ ಟೇಸ್ಟ್ ಸ್ವಲ್ಪ ಬೇರೆ ಥರನೇ ಸಖತ್ತಾಗಿತ್ತು. ಓವರ್ ಆಲ್ ದೋಸೆನ ಮಸ್ಟ್ ಟ್ರೈ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆದಷ್ಟು ವೆಯ್ಟ್ ಮಾಡಿದ್ಕೂ ತುಂಬಾನೇ ವರ್ತ್ ಆಗಿತ್ತು ಅಂತ ಅನಿಸ್ತು.